Hello everyone, welcome back to our class. So in previous class we studied the role and importance of the retailing in India, and next concept under our syllabus is the evolution stages or the retail formats. So day by day how the retailing will develop under the, that is there are some different stages will be there. Okay, so first stage is a barter system, second one social development, next one is there the industrial or the revolution stage under the 19th century, and fourth one emergence of the self-service sector under the 20th century, and malls and other formats after 1970, and the birth of the web. So these are the some of the stages involved under the, that is retail formats or the retailing or the evolution of stage anta karite. Okay, so let us know how the retailing will develop day by day from first step or the first stage with the barter system. Okay, here first stage under the, that is evolution of retail formats is a barter system. So as you know about the barter system, it is nothing but the here trading of goods and services between the two parties without the use of money. Barter system ಅಂದ್ರೆ ನಾವು ಏನು ಮಾಡ್ತೀವಿ ಇಲ್ಲಿ, we are trading goods and services between two parties without the use of money, that is called as barter system ಅಂತ ಕರಿತೀವಿ. Means we are exchanging the goods and services for goods. ಮೀನ್ಸ್ ಒಂದು ಗೂಡ್ಸ್ನ ಒಂದು ಪಾರ್ಟಿಗೆ ಕೊಡೋದು, ಅವ್ರ ಕಡೆಯಿಂದ ಅವ್ರಿಗೆ ಯಾವ ರೀತಿಯಾದಂಥ ಗೂಡ್ಸ್ ಒಂದು ಬ್ಯಾಡ್ ಆಗಿತ್ತಲ್ಲ, ಮೀನ್ಸ್ ಅವರು ಒಂದು ಎಕ್ಸ್ಚೇಂಜ್ ಮಾಡೋದು, ಮೀನ್ಸ್ ಎಕ್ಸ್ಚೇಂಜಿಂಗ್ ದ ಗೂಡ್ಸ್ ಫಾರ್ ಗೂಡ್ಸ್, ದಟ್ ಈಸ್ ಕಾಲ್ಡ್ ಎಸ್ ದ ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಬಿಫೋರ್ ಏನಾಗಿತ್ತು ಅಂದ್ರೆ ಹಣನ ಯೂಸ್ ಮಾಡಲಾಗ್ತಿದ್ರು, ದೇ ಆರ್ ನಾಟ್ ಯೂಸಿಂಗ್ ದ ಮನಿ ಫಾರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದಟ್ ಈಸ್ ಕಾಲ್ಡ್ ಆಸ್ ದ ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಹಿಯರ್ ಡ್ಯೂ ಟು ಲ್ಯಾಕ್ ಆಫ್ ಸ್ಟೋರೇಜ್ ಫೆಸಿಲಿಟೀಸ್, ಸೊ ಯಾವ ರೀತಿಯಾದಂಥ ಒಂದು ಪೆರಿಷಬಲ್ ಗೂಡ್ಸ್ ಅದಾವಲ್ಲ, ಸೊ ಅದನ್ನು ಸ್ಟೋರ್ ಮಾಡಲಿಕ್ಕೆ ಒಂದು ಫೆಸಿಲಿಟಿ ಇರಲಾದ ಕಾರಣಕ್ಕೆ ಏನು ಮಾಡ್ತಿದ್ದೆ ಅಂದರೆ ದಟ್ ಈಸ್ ಡ್ಯೂ ಟು ಲ್ಯಾಕ್ ಆಫ್ ಸ್ಟೋರೇಜ್ ಫೆಸಿಲಿಟಿ ಇನ್ ಆರ್ಡರ್ ಟು ಸ್ಟೋರ್ ಆಲ್ ದ ವೆಜಿಟೇಬಲ್ಸ್, ಫ್ರೂಟ್ಸ್, ಪೆರಿಷಬಲ್ ಗೂಡ್ಸ್ ಏನೇನು ಅದಾವಲ್ಲ, ಗ್ರೋಸರಿ ಪ್ರಾಡಕ್ಟ್ ಲೈಕ್ ಹ್ಯಾಂಡಿಕ್ರಾಫ್ಟ್ಸ್ ಐಟಮ್ಸ್, ಗ್ರೋಸರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಇವನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಏನಾಗ್ತಿತ್ತ ಅಲ್ಲಿ ಡ್ಯೂ ಲ್ಯಾಕ್ ಆಫ್ ಸ್ಟೋರೇಜ್ ಫೆಸಿಲಿಟಿ ಇರಲಿಲ್ಲ. ಸೊ ಆ ಒಂದು ಸ್ಟೋರೇಜ್ ಫೆಸಿಲಿಟಿ ಇರಲಿಲ್ಲ ಅಂದ ತಕ್ಷಣ ಏನಾಗ್ತದ, ದ ಪೀಪಲ್ ಆರ್ ಎಕ್ಸ್ಚೇಂಜಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಗೂಡ್ಸ್ ವಿದೌಟ್ ದ ಯೂಸ್ ಆಫ್ ಮನಿ ಬಿಕಾಸ್ ಆಫ್ ಸ್ಟೋರೇಜ್ ಆ್ಯಂಡ್ ದ ವೇರ್ ಹೌಸಿಂಗ್ ಫೆಸಿಲಿಟಿ. ಸೊ ಅವಾಗ ಏನಾಯ್ತು ಅಂದ್ರೆ ದ ಬಾರ್ಟರ್ ಸಿಸ್ಟಮ್ ವಿಲ್ ಬಿ ಡೇ ಬೈ ಡೇ ದಟ್ ಈಸ್ ಟೋಟಲಿ ಕೊಲ್ಯಾಪ್ಸಿಂಗ್. ಮೀನ್ಸ್ ಅದು ಏನಾಗ್ತದೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಏನಾಗ್ತದೆ, ಒಂದು ರೀಟೇಲಿಂಗ್ ಒಂದು ಏನದಲ್ಲ ಫಾರ್ಮ್ಯಾಟ್ಸ ಡೇ ಬೈ ಡೇ ಡೆವಲಪ್ ಆಕೊಂತ ಬರತ್ತದ ರೀ. ಸೊ ದಟ್ ಈಸ್ ಕಾಲ್ಡ್ ದ ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಮೀನ್ಸ್ ಎಕ್ಸ್ಚೇಂಜಿಂಗ್ ದ ಗೂಡ್ಸ್ ಫಾರ್ ಗೂಡ್ಸ್ ಆ್ಯಂಡ್ ದೇರ್ ಈಸ್ ಅ ಲ್ಯಾಕ್ ಆಫ್ ಸ್ಟೋರೇಜ್ ಫೆಸಿಲಿಟಿ, ದೇ ಆರ್ ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸ್ಟೋರೇಜ್ ಫೆಸಿಲಿಟಿ ಮಾಡಲಿಕ್ಕೆ ಕೆಲವೊಂದಷ್ಟು ಗೂಡ್ಸ್ ಒಂದು ಪೆರಿಷಬಲ್ ಗೂಡ್ಸ್ ಇರ್ತಾವೆ, ಲೈಕ್ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರೋಸರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅದನ್ನು ನಾವು ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಟ್ಲೀಸ್ಟ್ 1 ವೀಕ್ ತನಕ ನಾವು ಏನು ಮಾಡ್ಬೋದು ರೀ, ಸ್ಟೋರ್ ಮಾಡ್ಬೋದು. ಅದರ ನಂತರ ಆಲ್ ದ ವೆಜಿಟೇಬಲ್ ಫ್ರೂಟ್ಸ್ ವಿಲ್ ಬಿ ಟೋಟಲಿ ಪೆರಿಷೇಬಲ್, ಸೊ ನಾಶ ಆಗ್ತಿರ್ತಾವೆ. ಅದಕ್ಕಾಗಿ ಪೀಪಲ್ ಆರ್ ಎಕ್ಸ್ಚೇಂಜಿಂಗ್ ಏನು ಮಾಡ್ತಿದ್ದೆ ಅಂದರೆ ಗೂಡ್ಸ್ ಫಾರ್ ಗೂಡ್ಸ್ ಅಂತ ಕರಿತೀವಿ. ದಟ್ ಈಸ್ ದ ಫಸ್ಟ್ ಸ್ಟೇಜ್ ಫಾರ್ ದ ಎವಲ್ಯೂಷನ್ ಆಫ್ ದ ರಿಟೇಲ್ ಫಾರ್ಮ್ಯಾಟ್ಸ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ದ ಸೋಷಿಯಲ್ ಡೆವಲಪ್ಮೆಂಟ್ ಸ್ಟೇಜ್. ಹಿಯರ್ at the end of that is the 18th century, the retail traders and the departmental stores were developed. Second thing, there will improved communication and transportation facility. So at the end of the 18th century, ನಾವು ಒಂದು ಬಾರ್ಟರ್ ಸಿಸ್ಟಮ್ ನಂತರ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಸ್ಟೇಜ್ ನೋಡತ್ತೇವೆ ಇಲ್ಲಿ. ಅಟ್ ದಿ ಎಂಡ್ ಆಫ್ 18th century ಏನಾಯ್ತಂದ್ರೆ ದೇರ್ ವಿಲ್ ಬ್ಯಾನ್ ಡೆವಲಪಿಂಗ್ ಇನ್ ದ ಫೀಲ್ಡ್ ಆಫ್ ದ್ಯಾಟ್ ರಿಟೇಲಿಂಗ್, ಮೀನ್ಸ್ ಇನ್ ದ ರಿಟೇಲ್ ಟ್ರೇಡರ್ಸ್. ಸೊ ರಿಟೇಲ್ ಟ್ರೇಡರ್ಸ್ ಕೂಡ ಏನಾಗ್ತದ್ರ ಜಾಸ್ತಿ ಜನ ಆಗಿದ್ರು. ಸೆಕೆಂಡ್ ಥಿಂಗ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಈಚ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ನ ಏನು ಮಾಡಿದ್ರು, ಓಪನ್ ಮಾಡಿದ್ರು ಫಾರ್ ದಿ ಪರ್ಪಸ್ ಆಫ್ ಸೆಲ್ಲಿಂಗ್ ಆರ್ ಟ್ರೇಡಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. And next one is there will be an improving in the communication system and also the transportation through, that is a telegraph, through mobile,
ಸೊ ಏನು ಮಾಡಕತ್ತಂದ್ರೆ ದಟ್ ಈಸ್ ವಿ ಆರ್ ಎಕ್ಸ್ಚೇಂಜಿಂಗ್ ಆರ್ ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಈಸ್ ಕಾಲ್ಡ್ ದ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಕರಿತೀವಿ. ಆ್ಯಂಡ್ ದೇ ಆರ್ ಬೈ ಡೆವಲಪಿಂಗ್ ಅಂಡರ್ ದ ಟ್ರಾನ್ಸ್ಪೋರ್ಟೇಷನ್, ರೋಡ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ರೈಲ್ವೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು. ಏನು ಮಾಡಕತ್ತಂದ್ರೆ ದೇರ್ ವಿಲ್ ಬಿ ಎನ್ ಎಕ್ಸ್ಚೇಂಜಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ದ ದಟ್ ಈಸ್ ಟ್ರಾನ್ಸ್ಪೋರ್ಟೇಷನ್ ವಿತ್ ದ ರೈಲ್ವೆ ರೋಡ್ ಟ್ರಾನ್ಸ್ಪೋರ್ಟ್ ಥ್ರೂ ಏನು ಮಾಡಕತ್ತಂದ್ರೆ ದೇರ್ ವಿಲ್ ಬಿ ಎನ್ ಎಕ್ಸ್ಚೇಂಜಿಂಗ್ ದ ಸೇಲ್ಸ್ ದಟ್ ಈಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಸೋಷಿಯಲ್ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಅಟ್ ದಿ ಎಂಡ್ ಆಫ್ 18th century ಒಳಗೆ ಸ್ವಲ್ಪ ಮಟ್ಟಿಗೆ ಒಂದು ರಿಟೇಲ್ ಫಾರ್ಮ್ಯಾಟ್ಸ್ ಏನಾಗಕತ್ತಂದ್ರೆ ಡೆವಲಪ್ಮೆಂಟ್ ಸ್ಟೇಜ್ಗೆ ಬರಾಕತ್ತು. ಆ್ಯಂಡ್ ನೆಕ್ಸ್ಟ್ ಒನ್ ಸ್ಟೇಜ್ ಅಂಡರ್ ದ ಎವಲ್ಯೂಷನ್ ಸ್ಟೇಜ್ ಆಫ್ ದ ರಿಟೇಲ್ ಫಾರ್ಮ್ಯಾಟ್ ಈಸ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟೇಜ್ ಅಂತ ದಟ್ ಈಸ್ 19th century ಅಂತ ಕರೀತೆ. ಸೊ 19th century ಒಳಗೆ ಏನಾಯ್ತಂದ್ರೆ ಅಟ್ ದಿ ಬಿಗಿನಿಂಗ್ ಆಫ್ 19th century ದೇರ್ ವಿಲ್ ಬಿ ಆ್ಯನ್ drastic changes in the distributing and the retailing formats. Drastic changes super change ಆಯಿತು. ಮೀನ್ಸ್ 19th century ಒಳಗೆ ಏನಾಯ್ತಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹ್ಯಾಸ್ ರಿಸಲ್ಟೆಡ್ ಇನ್ ಟು ಮಾಸ್ ಪ್ರೊಡಕ್ಷನ್ ಆ್ಯಂಡ್ ಮಾಸ್ ಡಿಸ್ಟ್ರಿಬ್ಯೂಷನ್. ಮಾಸ್ ಪ್ರೊಡಕ್ಷನ್ ಅಂದರೆ ಏನು ರೀ, ಲಾರ್ಜ್ ಸ್ಕೇಲ್ನಲ್ಲಿ ಪ್ರೊಡಕ್ಷನ್ ಮಾಡಲಿಕ್ಕೆ ಏನಾಯಿತು ಸ್ಟಾರ್ಟ್ ಆಯಿತು. ಅಗೇನ್ that large scale whatever production will be made that again distributed to the final consumers. So ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೈಗಾರಿಕಾ ಕ್ರಾಂತಿ ಥ್ರೂ ಏನಾಯ್ತಂದ್ರೆ ದಟ್ ಈಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟೇಜ್ ಅಂಡರ್ ದ 19th century. ಇಟ್ ಹ್ಯಾಸ್ ಮೇಕ್ ಟ್ರೆಮೆಂಡಸ್ ಚೇಂಜಸ್ ಆರ್ ದ ಡ್ರಾಸ್ಟಿಕ್ ಚೇಂಜಸ್ ಇನ್ ಆಲ್ ದ ಡಿಸ್ಟ್ರಿಬ್ಯೂಟಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಫೈನಲ್ ಕನ್ಸ್ಯೂಮರ್ಸ್. ದೇರ್ ವಿಲ್ ಬ್ಯಾನ್ ಬೈ ಮೇಕಿಂಗ್ ಮಾಸ್ ಪ್ರೊಡಕ್ಷನ್, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡಿದ್ರು, ಅದ್ರ ಜೊತೆಗೆ ಏನು ಮಾಡಿದ್ರು ಅಂದ್ರೆ ಮಾಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಟು ದಿ ಫೈನಲ್ ಕನ್ಸ್ಯೂಮರ್ಸ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಟೇಜ್ ಅಂಡರ್ ದ ದಟ್ ಈಸ್ ಎವಲ್ಯೂಷನ್ of the retail formats. And next one is there emergence of the self-service stores. It is under the 20th century. So ಇಲ್ಲಿ ಏನಾಯ್ತಂದ್ರೆ 20th century experienced the boom in retailing both in terms of retailing and modes and the volume of business. ಸೊ ಏನಾಗಿತ್ತಂದ್ರೆ 20th century ನೊಳಗೆ ದಟ್ ಈಸ್ ದ ಪೀಪಲ್ ಕ್ಯಾನ್ ಟೇಕ್ ಎನಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೈ ದ ಸೆಲ್ಫ್ ಸರ್ವಿಸ್ ಲೈಕ್ ಮಾಲ್ಸ್, ಬಿಗ್ ಬಜಾರ್ಸ್. ಸೊ ಇವೆಲ್ಲ ಏನು ರೀ ಎಕ್ಸಾಂಪಲ್ಸ್ ಫಾರ್ ದ ಸೆಲ್ಫ್ ಸರ್ವಿಸ್ ಸ್ಟೋರ್ಸ್ ಅಂತ ಬರ್ತಾವೆ. ಸೊ ಅಲ್ಲಿ ಏನು ಮಾಡ್ತೀವಿ, ವಿ ಆರ್ ನಾಟ್ ದಟ್ ಈಸ್ ಟೇಕಿಂಗ್ ದ ಗೂಡ್ಸ್ ಫ್ರಮ್ ಸಮ್ ಅದರ್ ಪರ್ಸನ್. ಸೆಲ್ಫ್ ಸರ್ವಿಸ್ ನಮಗೆ ಯಾವ ರೀತಿಯಾದಂಥ ಗೂಡ್ಸ್ ಬೇಕಲ್ಲ ಅಂಡರ್ ಒನ್ ರೂಫ್ ವಿ ಕ್ಯಾನ್ ಗೆಟ್ ಆಲ್ ಟೈಪ್ಸ್ ಆಫ್ ಗೂಡ್ಸ್ ಲೈಕ್ ಬಿಗ್ ಬಜಾರ್, ಮಾಲ್ಸ್, ಶಾಪಿಂಗ್ ಮಾಲ್ಸ್ ಅಂತ ಕರಿತೇವೆ. ಸೊ ಅಲ್ಲಿ ಏನಾಯ್ತಂದ್ರೆ ದಟ್ ಈಸ್ ದೇರ್ ವಿಲ್ ಅಂಡರ್ 20th century ದೇರ್ ವಿಲ್ ಬಿ ಅನ್ ಎಮರ್ಜೆನ್ಸ್ ಆಫ್ ದೀಸ್ ಸೆಲ್ಫ್ ಸರ್ವಿಸ್ ಸ್ಟೋರ್ಸ್. Okay, and next one is there that is in terms of modes and also the volume of business. And there are some departmental stores and retail shopping malls. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಆಗಿರ್ಬೋದು, ರಿಟೇಲ್ ಶಾಪಿಂಗ್ ಮಾಲ್ಸ್ ಆಗಿರ್ಬೋದು, ಬಿಗ್ ಬಜಾರ್ಸ್ ಆಗಿರ್ಬೋದು, ಇವೆಲ್ಲ ಏನು ರೀ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ದ ಸೆಲ್ಫ್ ಸರ್ವಿಸ್ ಸ್ಟೋರ್ಸ್ ಅಂತ ಕರಿತೆ. ಸೊ ಅಲ್ಲೇನು ಬೇಕಂದ್ರೆ ನಾವು ಯಾವ ಒಂದು ಗೂಡ್ಸ್ ಬೇಕಾಗಿದ್ದಲ್ಲ ಅಂಡರ್ ಒನ್ ರೂಫ್ ನಮ್ಗೆ ಯಾವ ರೀತಿಯಾದಂಥ ಗೂಡ್ಸ್ ಬೇಕಾಗಿದ್ದವು, ಎಷ್ಟು ಬೇಕಾಗಿದ್ದವು, ವಿ ಕ್ಯಾನ್ ಗೆಟ್ ಬೈ ಮೇಕಿಂಗ್ ದ ಸೆಲ್ಫ್ ಸರ್ವಿಸ್. Okay, so under 20th century there will be making development of these self-service stores. And next one is there malls and the other formats. Here after 1970 the new retailing modes were started. After 1970 ನಂತರ ಏನಾಯ್ತಂದ್ರೆ ಕೆಲವೊಂದಷ್ಟು ನ್ಯೂ ರಿಟೇಲಿಂಗ್ ಸ್ಟೋರ್ಸ್ ಮೋಡ್ಸ್ ಅಥವಾ ಸ್ಟೋರ್ಸ್ ಏನು ಮಾಡಿದರು ಸ್ಟಾರ್ಟ್ ಮಾಡಿದರು. ದಟ್ ಈಸ್ ದೇರ್ ವಿಲ್ ಬಿ ಆನ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಆಲ್ಸೋ. So nowadays population is above 131 crores. So ಇದಕ್ಕಿಂತ ಜಾಸ್ತಿ ಆಗದ. ಸೊ ಈಗ ನಾವು ಇನ್ಕ್ರೀಸ್ ಪಾಪ್ಯುಲೇಷನ್ ತಂದಾಗ ದೇರ್ ವಿಲ್ ಬಿ ಆನ್ ರ್ಯಾಪಿಡ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ಸ್ ಆ್ಯಂಡ್ ದ ಟೆಲಿಕಮ್ಯುನಿಕೇಷನ್ ಡೆವಲಪ್ಮೆಂಟ್. ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ ಪಾಪ್ಯುಲೇಷನ್ ಹೆಚ್ಚಾದಂಗೆ ಏನಾಗ್ತದ, ದೇರ್ ವಿಲ್ ಬಿ ಆನ್ ಡಿಮಾಂಡ್ ಫಾರ್ ಮೋರ್ ಗೂಡ್ಸ್ ಆ್ಯಂಡ್ the companies or the retailing sector are also making that there will be an mass production and also mass distribution. Here there will be a rapid means of transportations and the telecommunication development of latest cold storage facilities. ಸೊ ಮೊದಲು ಏನಾಯ್ತು ಅಂದ್ರೆ ಆಲ್ರೆಡಿ ನಾ ಹೇಳಿದೆ ಬಾರ್ಟರ್ ಸಿಸ್ಟಮ್ ಒಳಗೆ ಏನಾಯ್ತು ಅಂದ್ರೆ ದೇರ್ ವಿಲ್ ಬಿ ಅನ್ ಲ್ಯಾಕ್ ಆಫ್ ದ ಸ್ಟೋರೇಜ್ ಫೆಸಿಲಿಟೀಸ್. ಸೊ ವೆನ್ ವಿ ಕಂಪೇರ್ ದ್ಯಾಟ್ ಸಿಸ್ಟಮ್ ಆ್ಯಂಡ್ ನೌ-ಅ-ಡೇಸ್ 21st century ಒಳಗೆ ನಾವು we are making that cold storage facilities also there will be technology ಹೆಂಗೆ ಚೇಂಜ್ ಆಗತ್ತದಲ್ಲ ಆ ರೀತಿಯಾಗಿ
there will be changes in all the sectors, that is the development of these latest technology. And next one is there introduction of barcodes on the package. ಸೊ ಒಂದು ಬಾರ್ಕೋಡ್ ಅಂದರೆ ಏನಿರ್ತದೆ, ವೆನ್ ಯು ಪರ್ಚೇಸ್ ಒನ್ ಪ್ರಾಡಕ್ಟ್ ದೇರ್ ವಿಲ್ ಅನ್ ಕೋಡ್ ಫಾರ್ ಈಚ್ ಪ್ರಾಡಕ್ಟ್. ಸೊ ಆ ಒಂದು ಬಾರ್ಕೋಡ್ದಿಂದ ಏನು ಗೊತ್ತಾಗ್ತದಂದ್ರೆ ಯಾವುದೇ ರೀತಿಯಾದಂಥ ಒಂದು ಕಂಪನೀಸ್ದವರು ಬೇರೆ ಒಂದು ಕಂಪನಿಯಾದಂಥ ಕಾಪಿ ಮಾಡಬಾರ್ದು. ಮೀನ್ಸ್ ಫ್ರಾಡ್ ಪ್ರಾಡಕ್ಟ್ಸ್ನ ಯಾವುದೇ ರೀತಿಯಾದಂಥ ಪ್ರೊಡಕ್ಷನ್ ಮಾಡಬಾರ್ದು. ಆ ಒಂದು ಇಂಟೆನ್ಷನಿಂದ ಏನು ಮಾಡಿದೆ ಅಂದ್ರೆ ಈಚ್ ಕಂಪನಿ ಶುಡ್ ಮೇಂಟೈನ್ ದೇರ್ ಬಾರ್ಕೋಡ್ಸ್ ಆನ್ ದೇರ್ ಪ್ಯಾಕೇಜ್. And next one is there improved banking and insurance sector. There will be an improvement in all the banks and financial institutions and all other service sectors also. Here under malls and other formats means what, there will be an improvement in the field of all the shopping malls, big bazaars. There will be drastic changes in the field of that is transportation facility also, and there are some telecommunication development for the cold storage facilities of goods and services. So this way there will be changes taken place under this stage, that is a retail format under the malls and the other formats. And last one is there the birth of the webs. Means here customers as well as the retailers can access suppliers and the product from anywhere in the world. Means anywhere you can purchase the goods and services. You can access anywhere goods and services for the purpose of satisfaction of your wants ಅಂತ ಕರೀತೆ. ಕಸ್ಟಮರ್ಸ್ ಆಗಿರ್ಬೋದು ಅಥವಾ ರಿಟೇಲರ್ಸ್ ಕೂಡ ಆಗಿರ್ಬೋದು. ಅವ್ರು ಏನು ಮಾಡ್ಬೋದು ರೀ, they can purchase or supply the goods and services anywhere in the world at any time. 24 hours this online shopping or the online purchasing will be undertaking under the nowadays 21st century anta karite. That is called the birth of webs, that is e-retailing anta karite. Online shopping or the online purchasing the goods and services. So this way there will be stages involved under that is a retail formats, that is a evolution stages or the retail formats. There are mainly 6 stages involved. Okay, and in next class or the next video I will discuss the next concept of your first chapter. Okay, thank you.